ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಲಾಗಿನ್ ಅಂಡ್ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಇದೆ. ಸೊ ನೀವು ಫಸ್ಟ್ ಇವಾಗ ಕ್ರಿಯೇಟ್ ಮಾಡ್ತಿರೋದು. ಸೊ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಕ್ಲಿಕ್ ಮಾಡಿ. ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಫಸ್ಟ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ಯುವರ್ ಸಪ್ಲೈಯರ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊಬೈಲ್ ನಂಬರ್ ಆ್ಯಂಡ್ OTPನ ಹಾಕಬೇಕು. ಆ್ಯಂಡ್ ಸೊ ನೀವು ಮೊಬೈಲ್ ನಂಬರ್ ಟೈಪ್ ಮಾಡಿ ಆ್ಯಂಡ್ OTPನ ಹಾಕಿ. ನೆಕ್ಸ್ಟ್ ನಿಮಗೆ OTP ಆ್ಯಂಡ್ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಬಿಸ್ನೆಸ್ ಡೀಟೇಲ್ಸ್, ಪಿಕಪ್ ಅಡ್ರೆಸ್ ಆ್ಯಂಡ್ ಬ್ಯಾಂಕ್ ಡೀಟೇಲ್ಸ್, ಸಪ್ಲೈ ಡೀಟೇಲ್ಸ್ ಇಷ್ಟನ್ನು ನೀವು ಫಿಲ್ ಮಾಡಬೇಕು. ಸೊ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ GSTIN ನಂಬರ್ ಇಲ್ಲದೆ ಇದ್ದರೆ ನೀವು ಎನ್ರೋಲ್ಮೆಂಟ್ IDನ ಕ್ರಿಯೇಟ್ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇದೆ, ನೀವು ನೋಡ್ಕೊಬೋದು. ಫಸ್ಟ್ ನಮ್ಮ ಹತ್ರ ಇವಾಗ GSTIN ನಂಬರ್ ಇಲ್ಲ. ಸೊ ನೋ ಅಂತ ಕ್ಲಿಕ್ ಮಾಡಿ. ಸೊ ನಾವು ಇಲ್ಲಿ ನಾನ್ GSTನ ಮಾಡ್ತಿರೋದ್ರಿಂದ ಇಲ್ಲಿ ರೈಟ್ ಸೈಡ್ ಬಂದರೆ ನೀವು ಹೌ ಕ್ಯಾನ್ ಐ ಆಬ್ಟೈನ್ GST ನಂಬರ್ ಆರ್ ಎನ್ರೋಲ್ಮೆಂಟ್ ID ಅಂತ ಇದೆ. ಇಲ್ಲಿ ಸೆಕೆಂಡ್ ಒನ್ನು ಕ್ಲಿಕ್ ಹಿಯರ್ ಅಂತ ಇದೆ ನೋಡಿ. ಇಲ್ಲಿ ಕ್ಲಿಕ್ ಹಿಯರ್ ಟು ಆಬ್ಟೈನ್ ಇಟ್ ಅಂತ ಇದೆ. ಸೊ ಆ ಕ್ಲಿಕ್ ಹಿಯರ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ GST ವೆಬ್ಸೈಟಿಗೆ ಹೋಗುತ್ತೆ. ಇಲ್ಲಿ ನೀವು ಒಂದು ಪಾಪಪ್ ಬರುತ್ತೆ, ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆರ್ ಯು ಅಪ್ಲೈಯಿಂಗ್ ಟು ಎನ್ರೋಲ್ ಆಸ್ ಎ ಸಪ್ಲೈಯರ್ ಥ್ರೂ ಇ-ಕಾಮರ್ಸ್ ಆಪರೇಟರ್ ಅಂತ ಇದೆ. ಸೊ ಟು ಅಪ್ಲೈ ಆಸ್ ಎ ಸಪ್ಲೈಯರ್ ಟು ಇ-ಕಾಮರ್ಸ್ ಆಪರೇಟರ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಪ್ಯಾನ್ ಆ್ಯಂಡ್ ನೇಮು